ಅಮ್ಮ ಏ ಕೌಸಲ್ಯ, ಕೌಸಲ್ಯ ನಿಂತ್ಕೊಳ್ಳೆ. ಕೌಸಲ್ಯ, ಕೌಸಲ್ಯ, ಪ್ಲೀಸ್ ಡಾಕ್ಟರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅಥವಾ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರೋ ಸರ್ಜನ್ನ ನೀವು ಸಜೆಸ್ಟ್ ಮಾಡಿದ್ರು ಪ್ರಪಂಚದಲ್ಲಿ ಅವ್ರು ಎಲ್ಲೇ ಇದ್ರು ಕರ್ಕೊಂಡ್ ಬರೋದು ಜವಾಬ್ದಾರಿ ನಾನು. ಆದ್ರೆ ನನಗೆ ಅಂತರ ಸರಿ ಹೋಗ್ಬೇಕು. ಪ್ಲೀಸ್ ಡಾಕ್ಟರ್. ಯಾ, ಥ್ಯಾಂಕ್ ಯು. ಅರೆ, ಏನು ಇಷ್ಟೊತ್ತಲ್ಲಿ ಏನ ಮಾತಾಡ್ಬೇಕಿತ್ತ? ಇಲ್ಲ ಇಲ್ಲ, ಹಾಗೇನಿಲ್ಲ. ನಡಿ ಕೌಸಲ್ಯ. ನಂಗೆ ಮಾತಾಡೋದಿತ್ತು. ಹೇಳಿ. ಇಲ್ಲ ಸರ್, ಬರೀ ಕೆಲ್ಸಕ್ಕೆ ಬರದೇ ಇರೋ ಮಾತುಗಳು ಅಷ್ಟೇ, ಏನಿಲ್ಲ. ನೀವು ರೆಸ್ಟ್ ಮಾಡಿ ಸರ್. ಹಾ ಕೌಸಲ್ಯ, ನಡಿಯೇ. ಹಾ, ಸುಮ್ನಿರ್ರಿ. ನಿಮ್ ಜವಾಬ್ದಾರಿ ಇಲ್ಲ ಅಂದ್ರೆ ನಂಗೂ ಇಲ್ಲ ಅನ್ಕೊಂಡ್ರ? ಬಂದಿದ್ದೀನಿ, ಹೇಳ್ಬಿಟ್ಟೆ ಹೋಗ್ತೀನಿ. ಏನಾಯ್ತು ಹೇಳಿ. ನೀವೇನೋ ದೊಡ್ಡ ಮನುಷ್ಯರು, ಆರಾಮಾಗಿರ್ತೀರ. ಆದ್ರೆ ನಾವ್ ಹೆಣ್ಣು ಹೆತ್ತೋರು, ನಾವೇನ್ ಮಾಡ್ಬೇಕು ಹೇಳಿ? ನೀವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಿ? ಕೇಳಿಸ್ಕೊಂಡ್ರ ರೀ? ನೀವ್ ಕೇಳಿಸ್ಕೊಂಡಿಲ್ಲನ ನಾನು ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವ್ದ್ರ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಇಷ್ಟೊತ್ತಲ್ಲಿ ಅಳಿಯಂದ್ರ ಹತ್ರ ಅತ್ತೆ ಮಾತಾಡೋದಕ್ ಬಂದಿದ್ದಾರೆ ಅಂದ್ರೆ ಅದು ಮಗಳ ಬಗ್ಗೆ ಅಂತಾನೂ ಗೊತ್ತಾಗಲ್ವಾ? ಅದ್ರ ಅರ್ಥ ಏನ್ ಹೇಳಿ? ಕೌಸಲ್ಯ, ಸುಮ್ಮನೆ ಇರೇ. ನಿನ್ನ ಮಾತಿಂದ ಒಬ್ರಿಬ್ರಿಗೆಲ್ಲ ಇಡೀ ಮನೆಯವರಿಗೆಲ್ಲ ನೋವಾಗುತ್ತೆ ಕಣೆ. ಸುಮ್ಮನೆ ಇರೇ. ಒಂದ್ ನಿಮಿಷ, ಅವ್ರೇನೋ ಹೇಳ್ಬೇಕು ಅಂತಿದ್ದಾರೆ, ಹೇಳಿ. ಹೇಳ್ದೆ ಇನ್ನೇನ್ ಮಾಡ್ಲಿ? ಎಲ್ಲಾನು ಹೇಳ್ಬಿಟ್ಟೆ ಹೋಗೋದು ಇಲ್ಲಿಂದ. ನಾನ್ ಸುಮ್ನೆ ಹೋಗಲ್ಲ, ನ್ಯಾಯ ತಗೊಂಡೇ ಹೋಗ್ತೀನಿ. ಅಲ್ಲ ಅಳಿಯಂದ್ರೆ, ಇಷ್ಟೆಲ್ಲ ಆಯ್ತಲ್ಲ, ಮುಂದೇನು? ಈ ಮನೇಲಿ ನನ್ ಮಗಳ ಗತಿ ಏನು? ನಿಮ್ ಜೀವನದಲ್ಲಿ ಅವಳ ಸ್ಥಾನ ಏನು? ಅವ್ರು ಇವ್ರ ಸೇವೆ ಮಾಡ್ಕೊಂಡು ಕಸ ಮುಸ್ರೆ ತಿಕ್ಕೊಂಡಿರ್ಬೇಕಾ? ನಾನ್ ಬುದ್ಧಿವಂತೆ ಅಲ್ಲ, ದಡ್ಡಿ. ಆದ್ರೆ ನನಗೆ ಈ ಪ್ರಶ್ನೆ ಬಂದಿರ್ಬೇಕಾದ್ರೆ ನನ್ ಮಗಳಿಗೆ ಬಂದಿರಲ್ವಾ? ಅವತ್ ನನ್ನ ಮಗಳಿಗೋಸ್ಕರನೇ ಫಂಕ್ಷನ್ ಮಾಡಿಸಿ ನಮ್ಮನ್ನೆಲ್ಲ ಕರ್ಸಿ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ, ಐ ಲವ್ ಯು ಅಂದ್ರಿ. ಐ ಲವ್ ಯು ಲೀಲಾ. ಮತ್ತೊಂದಿನ ಮುಹೂರ್ತ ಇಟ್ಟಿದೀವಿ, ಮದ್ವೆಗೆ ಬನ್ನಿ ಅಂದ್ರಿ. ಮದ್ವೆಲಿ ಸಂಭ್ರಮನೋ ಸಂಭ್ರಮ. ನಾನು ಖುಷಿ ಪಟ್ಟೆ, ಈಗ್ಲಾದ್ರೂ ನನ್ನ ಮಗಳ ಜೀವನ ದಡ ಸೇರ್ತಲ್ಲ ಅಂತ. ಆದ್ರೆ ಕೊನೆಗೆ ಆಗಿದ್ದೇನು? ಆಯ್ತು, ಆಗಿದ್ದಾಯ್ತು. ಅದನ್ನ ಯಾರು ತಡೆಯೋದಕ್ಕಾಗಲ್ಲ. ಆದ್ರೆ ಈಗ ನನ್ನ ಮಗಳ ಜೀವನಕ್ಕೆ ಏನು ಉತ್ತರ ಕೊಡ್ತೀರಾ ನೀವೇ ಹೇಳಿ. ಹೇಳಿ. ನಮ್ಮನ್ನೇನೋ ಕರ್ಸಿ ಕ್ಷಮೆ ಕೇಳಿದ್ರಿ, ಆದ್ರೆ ಅಷ್ಟ್ ಸಾಕ? ಲೀಲಾ ಜೀವನಕ್ಕೊಂದು ದಾರಿ ಬೇಡ್ವಾ? ಅದಕ್ಕೇನ್ ಮಾಡ್ತೀರಾ ಮೊದಲು ಹೇಳಿ. ಪ್ಲೀಸ್ ಅಕ್ಕ, ನಮ್ಮಪ್ಪ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀವು ಎಜೆ ಗಂಡ ಹೆಂಡತಿ. ಈ ಮನೆಯವರೆಲ್ಲ ನಿಮ್ಮವರು. ಪ್ಲೀಸ್ ನನ್ನ ಮಾತು ನಂಬಿ ಅಕ್ಕ, ಪ್ಲೀಸ್. ಅಕ್ಕ ಅಕ್ಕ, ಈ ಫೋಟೋಸು ವಿಡಿಯೋಸ್ ಎಲ್ಲ ನೋಡಿದ್ರಾ? ಇಲ್ಲ, ಯಾಕೋ ನೋಡಬೇಕು ಅಂತ ಅನಿಸ್ಲಿಲ್ಲ, ಅದಕ್ಕೆ ನೋಡಲಿಲ್ಲ. ನೋಡಬೇಕು ಅಂತ ಅನಿಸ್ಲಿಲ್ವಾ? ಅಕ್ಕ, ನೀವು ನೋಡ್ತಾ ಹೋದ್ರೆ ನಿಮ್ಮ ಟೆನ್ಷನ್ ಎಲ್ಲ ಹಾರೋಗ್ಬಿಡುತ್ತೆ. ನೋಡಿ ಅಕ್ಕ, ತಗೊಳ್ಳಿ. ನೀವು ಇದನ್ನ ಮಾತ್ರ ಮಿಸ್ ಮಾಡಬೇಡಿ. ನಿಮಗೆ ಮನಸ್ಸಿಲ್ಲ ಅಂದ್ರೂ ನೀವು ನೋಡ್ತಾ ಹೋಗಿ, ಆಗ ನಿಮಗೆ ಗೊತ್ತಾಗುತ್ತೆ ನಾವು ಸುಳ್ಳು ಹೇಳ್ತಿದ್ದೀವೋ ಅಥವಾ ಮೋಸ ಮಾಡ್ತಿದ್ದೀವೋ ಅಂತ. ಅಯ್ಯೋ ಲೀಲಾ, ನಾನು ಹಾಗೆಲ್ಲ ಏನು ಅಂದ್ಕೊಂಡಿಲ್ಲ. ಇಲ್ಲ ಅಕ್ಕ, ನಿಮ್ಮ ಜಾಗದಲ್ಲಿ ನಾನಿದ್ದು ನನಗೂ ಏನೋ ನೆನಪು ಬರ್ತಿರಲಿಲ್ಲ ಅಂದ್ರೆ ನಾನು ಹೀಗೆ ಅನ್ಕೋತಾ ಇದ್ದೆ. ಈಗ ನಿಮ್ಗೆ ಸತ್ಯ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆಗೆಲ್ಲ ಉತ್ತರ ಸಿಗ್ಬೇಕು. ಅದಕ್ಕೆ ನೀವು ಇದನ್ನ ನೋಡ್ಲೇಬೇಕು. ದಯವಿಟ್ಟು ನೋಡಿ ಅಕ್ಕ, ಪ್ಲೀಸ್. ಅದ್ ಸರಿ,
ನೀನು ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ? ನಾನು ಯಾಕೆ ಇಷ್ಟು ಒತ್ತಾಯ ಮಾಡ್ತಿದ್ದೀನಿ ಅಂದರೆ, ಜಗತ್ತಲ್ಲಿ ಎಲ್ಲರೂ ಪ್ರೀತಿ ಮಾಡ್ತಾರೆ, ಆದರೆ ಪ್ರೀತಿಗೆ ಒಂದು ಲಿಮಿಟ್ ಇರುತ್ತೆ. ಲಿಮಿಟ್ಲೆಸ್ ಆಗಿ ಹೇಗೆ ಪ್ರೀತಿ ಮಾಡ್ತಾರೆ ಅಂತ ನೀವು ತಿಳ್ಕೊಬೇಕು ಅಂದರೆ ನೀವು ಇದನ್ನ ನೋಡಲೇಬೇಕು ಅಕ್ಕ. ನಿಜವಾದ ಪ್ರೀತಿ ಅಂದರೆ ಏನು ಅಂತ ತಿಳ್ಕೊಬೇಕು ಅಂದರೆ ನೀವು ಈ ಸಿಡಿನ ನೋಡಲೇಬೇಕು ಅಕ್ಕ. ಈ ಜೋಡಿನ ನೋಡಿ ನನಗೂ ಇದೇ ಥರ ಜೋಡಿ ಬೇಕು ಅಂತ ಎಲ್ಲರೂ ಆಸೆ ಪಡುವಂಥ ಜೋಡಿ ಇದು. ಆ ಜೋಡಿನೇ ನೀವು ಮತ್ತೆ ಏಜೆ. ನೀವು ಈ ಫೋಟೋಸು ಈ ಸಿಡೀಸ್ ಎಲ್ಲ ನೋಡ್ಬಿಟ್ಟು ಯಾವಾಗ ಏಜೆನ ಒಪ್ಕೋತೀರಾ ಅಂತ ಅವ್ರು ಕಾಯ್ತಾ ಇದ್ದಾರೆ. ನೀವು ಇದನ್ನ ನೋಡಿದ ನೆಕ್ಸ್ಟ್ ಮೂಮೆಂಟೇ ಏಜೆ ಅವ್ರನ್ನ ಒಪ್ಕೋತೀರಾ ಅಲ್ವಾ ಅಕ್ಕ? ಅಕ್ಕ ಅಕ್ಕ ಏನೇ ಚುಕ್ಕಿ, ಒಂದ್ ನಿಮಿಷ ಬಾಕ ಅಲ್ಲಿ. ಬಂದೆ. ಏನು ಅಕ್ಕ, ಅದು ಅಮ್ಮ ಭಾವನ್ ಜೊತೆ ಹೇಳಿ ಅಳಿ ಅಂದ್ರೆ ನಿಮ್ಮನ್ನೇ ಕೇಳ್ತಾ ಇರೋದು. ಉತ್ತರ ಇಲ್ವಾ ಅಥವಾ ಕೊಡೋದಕ್ಕೆ ಇಷ್ಟ ಇಲ್ವಾ? ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಅಮ್ಮ, ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ನಾನು ಎಷ್ಟು ಹೇಳಿದ್ರು ನಿನ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಅಲ್ಲ ಕಣೆ, ಮಾತಾಡ್ಬೇಡ ನೀನು. ನೀನ್ ನೊಂದ್ಕೋಬೇಡಿ. ಅಮ್ಮಂಗೆ ಗೊತ್ತಾಗ್ಲಿಲ್ಲ, ಏನೇನೋ ಮಾತಾಡ್ಬಿಡ್ತಾಳೆ. ನೀವು ಅವ್ರ ಮಾತನ್ನ ಮನ್ಸಿಗೆ ಹಚ್ಕೋಬೇಡಿ. ಅಪ್ಪ, ನೀನ್ ಅಮ್ಮನ್ ಕರ್ಕೊಂಡು ಹೋಗು. ಲೀಲಾ, ಸಾಕ್ ನಿಲ್ಸು. ಇಂಗ್ಲಿಷ್ ನಾಟಕ ಮಾಡ್ತೀಯ ನೀನು? ನಾನು ನಿಂಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದೀನಿ, ಆದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ಅಮ್ಮ ಅಂತ ಪ್ರೀತಿಸ್ತೀಯ. ಈಗಲೂ ನೀನ್ ಪ್ರೀತಿ ಮಾಡ್ತಾ ಇದ್ಯಾ? ನಿನಗೆ ಅನ್ಯಾಯ ಆಗ್ಬಾರ್ದು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಿನ್ ಗಂಡನ ಬಾಯಿ ತುಂಬಾ ಅಳಿಯಂದ್ರೆ ಅಂತ ಕರಿತಾ ಇದ್ದೋರು ಇವತ್ತು ಸರ್ ಅಂತ ಕರಿತಾ ಇದ್ರೆ ನನ್ನ ಕರುಳು ಎಷ್ಟು ಚುರು ಅಂತ ಇದೆ ಅಂತ ಗೊತ್ತಾ ನಿನಗೆ? ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.